ಎಂಟು ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಪಟ್ಟಿರ್ತಕ್ಕಂಥವರು ನಮ್ಮ ಅಭಿಮಾನಿಗಳು ಮುಖ್ಯ. ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕಲಿನಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಮುಂದಿನ ನಡೆಯನ್ನು ನಾನು ಮತ್ತೆ ತಿಳಿಸ್ತೀನಿ. ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬಗ್ಗೆ ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡಬೇಕನ್ನೋದು ಕೂಡ ಆಲೋಚನೆ ಮಾಡಿದ್ದೀವಿ. ಇನ್ನು ನಾನು ಪಕ್ಕ ಮಾತಾಡಿ ನಿಮಗೆ ತಿಳಿಸ್ತೀನಿ. ಬಂಡಾಯ ಕ್ಷೇತ್ರವಾಗಿ ನಿಲ್ಲೋದು ಖಚಿತ. ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾ ಇದ್ದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ, ಅವ್ರು ನಿರ್ಧಾರ ಅವ್ರು ಏನು ಮಾಡ್ತಾರೆ ನೋಡ್ತೀವಿ. ಅದಾದ್ಮೇಲೆ ತೀರ್ಮಾನ. ಈಗಲೇ ನಾನು ಅದನ್ನು ಹೇಳುತ್ತೆ ನಾವು ನಾಮಿನೇಷನ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ. ಖಂಡಿತ ಮಾಡ್ತೀವಿ. ಭರವಸೆ ಇದೆಯಾ ಸರ್ ಟಿಕೆಟ್ ಬದಲಾವಣೆ ಮಾಡಿ ಕೊಡ್ತಾರಂತ ಯಾರಾದ್ರೂ? ನಾನು ಒಬ್ಬ ಸೀನಿಯರ್ ರಾಜಕಾರಣಿ. ನಮ್ಮ ನೋವು ಅವ್ರಿಗೆ ಅರ್ಥ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿಂದನೂ ಬಂದಿರ್ತಕ್ಕಂಥ ಕಾರಜೋಳನ್ನ ನಾನು ಬೇರೆ ಏನೋ ಮಾತಾಡಿದ್ದಾರೆ. ಅವರೇ ನನಗೆ ಮಗನ ನಿಲ್ಲಿಸಿ ಸಪೋರ್ಟ್ ಮಾಡೋಣ ಅದು ಕಳೆದ ಚುನಾವಣೆಗೆ ನಾನು ಸ್ವಲ್ಪ ಪರವಾಗಿ ಬಂದಾಗ ಹೇಳಿದರು, ನಂತರನೂ ಹೇಳಿದರು. ಅದಕ್ಕೆ ನೀನು ಬಂದಿದ್ದು ಸರಿ ಏನಪ್ಪ ಅಂತ ಕೇಳಿದ್ದೀನಿ. ಅವ್ರೇನು ಹೇಳ್ತಾರೆ ನೋಡೋಣ, ನಮ್ಮ ಹೈಕಮಾಂಡ್ ಮತ್ತೆ ತಿಳಿಸ್ತೀನಿ. ಅವ್ರೇನು ನಿರ್ಧಾರ ಯಾರಾದರೂ ಮಾತಾಡಿದಾರೆ ಸರ್? ಸಂತೋಷ್ ಅವರು ಯಾರಾದರೂ ಸಂಪರ್ಕ ಮಾಡಿದ್ದಾರೆ? ನಾನು ಹೇಳಿದೆ ಅಂತ ನನ್ನ ಕಾರ್ಯಕರ್ತ ನನಗೆ ಮುಖ್ಯ. ನಾನು ಯಾರು ಮಾತಾಡಿದ್ರು ನಾನೇನು ಮಾತಾಡೋದಿಲ್ಲ. ತಮ್ಗೆ ಆಮೇಲೆ ಸರ್ ಈಗ ತಾವು ಬಿಜೆಪಿ ಶಾಸಕರಾಗಿದೆ ಸರ್, ಪಕ್ಷೇತರವಾಗಿ ಮಗನಿಗೆ ಗೆಲ್ಲಿಸ್ತಾರೆ, ಪಾರ್ಟಿ ನಿಮ್ಮ ವಿರುದ್ಧ ಆಕ್ಷನ್ ತಗೋತಾರೆ, ಅದಕ್ಕೆ ಸಿದ್ಧ ಆಗಿದ್ದಾರೆ? 100 ಮೊದಲೇ ಸಿದ್ಧ ಆಗಿದೆ. ಅವ್ರು ತಗೊಳೋದಕ್ಕಿಂತ ಮುಂಚೆ ಸಿದ್ಧ ಆಗಿದೆ. ನಾನು ಪಕ್ಷ ಬಿಡೋದಕ್ಕೆಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಮೊದಲೇ ಸಿದ್ಧ ಆಗಿದ್ದೀನಿ ಅಂತ ಹೇಳಿ ಮೊದಲೇ ಸಿದ್ಧ ಆಗಿದ್ದೀನಿ. ನಾನು ನಮ್ಮ ಜನರ ಮುಖ್ಯ ಹೊರತು ನನಗೆ ಯಾವುದೋ ಪಕ್ಷ ಅವ್ರ ತೀರ್ಮಾನ ಏನು ಮಾಡ್ತಾರೆ ಅವ್ರು ಅದಕ್ಕೆ ಸಿದ್ಧ ಅಂದರೆ ಸಿದ್ಧ ಇಲ್ಲದೆ ಇಷ್ಟೆಲ್ಲ ಮಾಡ್ತೇನೆ. 2ನೇ ತಾರೀಕುವರೆಗೂ ಕಾದು 3ನೇ ತಾರೀಕು ನಾಮಿನೇಷನ್ ಮಾಡ್ತೀವಿ. ಕಾಯ್ದಿಲ್ಲ, 3ನೇ ತಾರೀಕು ನಾಮಿನೇಷನ್ ಮಾಡ್ಬೇಕಂತ ನಾವು ಆಲೋಚನೆ ಮಾಡಿದ್ವಿ. ನನಗೂ ಇಂಟರ್ನಲ್ ಆಗಿ ನಮ್ಮ ಮುಖಂಡರಿದ್ದಾರೆ, ಅವರ ಬಗ್ಗೆ